Hi everyone, welcome to my channel Working Woman Homekeeping. ಇವತ್ತಿನ ನನ್ನ ವಿಡಿಯೋದಲ್ಲಿ ನಾನು ಹೋಮ್ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಬಗ್ಗೆ ಮತ್ತು ಹೋಮ್ ಡೆಕೋರ್ ಬಗ್ಗೆ ಇವತ್ತು ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ. ನಿಮಗೆ ನಾನು ಈಗಾಗಲೇ ಹೇಳ್ದಂಗೆ ವರ್ಕಿಂಗ್ ವುಮನ್ ಯಾವ ರೀತಿ ಅವರ ಮನೆ ಕೆಲಸಗಳನ್ನ ಪ್ಲ್ಯಾನಿಂಗ್ ಮಾಡ್ಕೋಬೋದು, ಆಫೀಸ್ ಕೆಲಸ ಮನೆ ಕೆಲಸನ ಹೇಗೆ ಎರಡನ್ನೂ ನಾವು ಮ್ಯಾನೇಜ್ ಮಾಡ್ಕೋಬೋದು ಅನ್ನೋದ್ರ ಬಗ್ಗೆ ನನ್ನ ಹೆಚ್ಚಿನ ವೀಡಿಯೋಸ್ ಇರುತ್ತೆ. ಮತ್ತು ಇದ್ರ ಜೊತೆಗೆ ಹೋಮ್ ಡೆಕೋರ್ ಮತ್ತು ಆನ್ಲೈನ್ ಪರ್ಚೇಸ್ ಮತ್ತು ಗಾರ್ಡನಿಂಗ್ ಈ ಥರ ಎಲ್ಲ ಡಿಫ್ರೆಂಟ್ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ಅಫ್ಕೋರ್ಸ್ 1 ಮಂತಿಂದ ನಾನು ಯಾವುದು ವೀಡಿಯೋಸ್ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಸೊ ಇವತ್ತು ನನ್ನ ಕೆಲವೊಂದು ಕ್ಲೀನಿಂಗ್ ರೂಟೀನ್ ನಾನು ನಿಮಗಿವತ್ತು ತೋರಿಸ್ಕೊಡ್ತಾ ಇದ್ದೀನಿ. ಇವತ್ತಿನ ನನ್ನ ಕ್ಲೀನಿಂಗ್ ಆ್ಯಕ್ಟಿವಿಟೀಸಲ್ಲಿ ನಾನು ಮೋಸ್ಟ್ ಆಫ್ ಎಲ್ಲ ಆರ್ಗನೈಸರ್ಸ್ ನಾನು ಏನು ಯೂಸ್ ಮಾಡ್ತೀನಿ ನಾನು ಕಿಚನಲ್ಲಿ, ಅದನ್ನೆಲ್ಲ ಇವತ್ತು ನಾನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮೋಸ್ಟ್ ಆಫ್ ನಾನು ಡಿಫ್ರೆಂಟ್ ಶೇಪು ಸೈಜ್ ಇರುವಂತಹ ಬ್ಯಾಸ್ಕೆಟ್ಗಳನ್ನ ನಾನು ಆರ್ಗನೈಸರ್ ಆಗಿ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಇವತ್ತು ಅದನ್ನೆಲ್ಲ ನಾನು ಕ್ಲೀನ್ ಮಾಡಿಕೊಂಡು ನೀಟ್ ಮಾಡ್ತಾಯಿದ್ದೀನಿ. ನೀವು ನಾ ಹೇಳೋದನ್ನು ನಾನು ಏನಂದರೆ ಪ್ರತಿ ದಿವಸ ಒಂದು ಅರ್ಧ ಗಂಟೆ ನಾನು ಈ ಥರ ಹೀಗೆ ಅದು ಒಂದು ಅರ್ಧ ಗಂಟೆ ಗಿಡದ ಕೆಲಸ ಇರ್ಬೋದು, ಇಲ್ಲ ಒಂದು ಅರ್ಧ ಗಂಟೆ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಇರ್ಬೋದು, ಹೋಮ್ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಇರ್ಬೋದು. ಹೀಗೆ ಅರ್ಧ ಗಂಟೆ ನಾನು ಒಂದು ಮನೆ ಕೆಲಸಕ್ಕೋಸ್ಕರ ನಾನು ಯೂಸ್ ಮಾಡ್ಕೊಳ್ತೀನಿ. ಸೊ ಅದನ್ನು ನಾನು ನಿಮಗೆ ಇಲ್ಲಿ ವಿಡಿಯೋ ಮಾಡಿ ಅಫ್ಕೋರ್ಸ್ ಮಾರ್ನಿಂಗ್ ಟೈಮಲ್ಲಿ ಅದು ಕಂಪ್ಲೀಟ್ ಅದು ಡೈಲಿ ರೂಟೀನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಮಾಪಿಂಗ್ ಇರ್ಬೋದು, ಇಲ್ಲ ಸ್ವೀಪಿಂಗ್ ಇರ್ಬೋದು, ಇಲ್ಲ ಅಂದರೆ ಕುಕ್ಕಿಂಗು, ಕಿಚನ್ ಕ್ಲೀನಿಂಗ್, ಇದನ್ನು ನಾರ್ಮಲಾಗಿ ಎವ್ರಿ ಡೇ ನಾವು ಆಫೀಸ್ಗೆ ಹೋಗೋದಕ್ಕಿಂತ ಮುಂಚೆ ಮಾಡಿಬಿಟ್ಟು ಹೋಗೋವಂಥದ್ದು. ಬಟ್ ಇದು ಮನೇನ ಬರೀ ನಾವು ಕಿಚನ್ ಕ್ಲೀನ್ ಮಾಡೋದ್ರಿಂದ ಮನೆ ಸಂಪೂರ್ಣವಾಗಿ ಕ್ಲೀನ್ ಆಗೋಲ್ಲ. ಮನೇನ ನೀಟಾಗಿಡೋದು ಅಂದರೆ ಪ್ರತಿಯೊಂದು ಆ್ಯಕ್ಟಿವಿಟೀಸ್ನೂ ನಾವು ಒಂದು ರೆಗ್ಯುಲರ್ ಇಂಟ್ರ್ವಲ್ಲಲ್ಲಿ ಮಾಡ್ಕೊಂಡು ಹೋಗಬೇಕು. ಅದೇ ರೀತಿ ನಾನು ಕಿಚನ್ ಆರ್ಗನೈಸರ್ಸ್ನೆಲ್ಲ ನಾನು ನಾರ್ಮಲಾಗಿ ಮಂತ್ಲಿ ಒನ್ಸ್ ನಾನೆಲ್ಲ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಸೊ ನಾರ್ಮಲಾಗಿ ನೀವು ನೋಡ್ಬೋದು, ಈ ಈರುಳ್ಳಿ ಆಲೂಗೆಡ್ಡೆ ಎಲ್ಲ ಏನು ಇಡ್ತೀವಿ ಆ ಬುಟ್ಟಿ ಎಲ್ಲ ನಿಮಗೆ 1 ತಿಂಗಳಲ್ಲಿ ಎಷ್ಟೋ ಥರ ಗಲೀಜು ಆಗಿಬಿಟ್ಟಿರುತ್ತೆ. ಸೊ ಅದನ್ನೆಲ್ಲ ನಾನು ಮಂತ್ಲಿ ಒನ್ಸ್ ಕ್ಲೀನ್ ಮಾಡ್ಕೊಂಡು ಬಿಡ್ತೀನಿ. ಮತ್ತು ಕೆಲವೊಂದು ಬಟ್ಟೆಗಳನ್ನ ಯಾವ್ದು ನಾವು ಕ್ಲೀನಿಂಗ್ ಕ್ಲಾತಾಗಿ ಯೂಸ್ ಮಾಡ್ತೀವಿ ಆ ಬಟ್ಟೆಗಳನ್ನೆಲ್ಲ ಒಂದು ಬ್ಯಾಸ್ಕೆಟಲ್ಲಿ ಇಟ್ಟಿರ್ತೀನಿ. ಮತ್ತು ಈ ಸೋಪು, ಡಿಟರ್ಜೆಂಟು, ವಿಮ್ ಲಿಕ್ವಿಡ್ಡು ಅಂದರೆ ಕ್ಲೀನಿಂಗ್ ಸಬ್ಸ್ಟೆನ್ಸಸ್ ಏನಿದೆ ಅದನ್ನೆಲ್ಲ ಒಂದು ಬ್ಯಾಸ್ಕೆಟಲ್ಲಿ ಇಡ್ತೀನಿ. ಮತ್ತು ನಾನು ಸ್ಪೂನ್ಸು ಮತ್ತು ಈ ವುಡನ್ ಸ್ಪೂನ್ಸ್ ಇದನ್ನೆಲ್ಲ ಕೆಲವೊಂದು ಆರ್ಗನೈಸರ್ಸ್ ಇರುತ್ತೆ, ಅದನ್ನೆಲ್ಲ ನಾನು ಒಂದರಲ್ಲಿ ಇಟ್ಟಿರ್ತೀನಿ. ಸೊ ಅದೆಲ್ಲ ತಿಂಗ್ಳಿಗೆ ಒಂದು ಸತಿ ನಾವು ಆದಷ್ಟು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಕಿಚನ್ ಕೂಡ ಕ್ಲೀನಾಗಿರುತ್ತೆ. ಮತ್ತು ಈ ಜುರುಳೆ ಇರ್ಬೋದು ಅಥವಾ ಬೇರೆ ರೀತಿಯ ಮೇಯ್ನಾಗಿ ಜುರುಳೆಗಳಿರ್ಬೋದು ಕಿಚನಲ್ಲಿ ನಮಗೆ ಕಾಣಿಸೋದಿಲ್ಲ. ಸೊ ಆದಷ್ಟು ನಾವು ಪ್ರತಿಯೊಂದು ಆ್ಯಕ್ಟಿವಿಟೀಸ್ನೂ ಒಂದು ರೂಟೀನ್ ಮಾಡ್ಕೊಂಡ್ಬಿಟ್ಟು ವಾರದಲ್ಲಿ ಇಷ್ಟು ಕ್ಲೀನಿಂಗು, ಇಲ್ಲ ಒಂದು ತಿಂಗಳಲ್ಲಿ ಪಾರ್ಟಾಗಿ ಪ್ರತಿ ದಿವಸ ಇಷ್ಟಿಷ್ಟು ಕ್ಲೀನಿಂಗು, ಸೊ ಪಾರ್ಟಾಗಿ ಕ್ಲೀನಿಂಗ್ ಮಾಡ್ಕೊಂಡು ಹೋಗೋದು, ಇದನ್ನೆಲ್ಲ ನಾವು ಮಾಡ್ಕೊಳ್ತಾ ಬಂದುಬಿಟ್ರೆ ಖಂಡಿತವಾಗ್ಲೂ ನಾವು ಮನೇನ ತುಂಬಾ ನೀಟಾಗಿರ್ಬೋದು. ಸೊ ಇವಾಗೆಲ್ಲನೂ ನಾನು ಬ್ಯಾಸ್ಕೆಟ್ಸ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಮಾಡ್ಕೊಂಡಾದಮೇಲೆ ಇದನ್ನೆಲ್ಲ ಒರೆಸಿ ತಿರ್ಗಾ ಏನೇನು ಇದ್ರೊಳಗಡೆ ನಾನು ಥಿಂಗ್ಸ್ ಇಟ್ಟಿದೆ ಅದನ್ನೆಲ್ಲ ನೀಟಾಗಿ ಇವಾಗ ನಾನು ಇದ್ರೊಳಗಡೆ ಜೋಡಿಸ್ಕೊಂಡು ಬಿಡ್ತೀನಿ. ಸೊ ನಿಮಗಿದ್ರಿಂದ ಯಾವ ರೀತಿ ನಾವು ಆರ್ಗನೈಸರ್ಸ್ನೆಲ್ಲ ನಾವು ಕ್ಲೀನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ನಿಮ್ಗೆ ಇವಾಗೊಂದು ಐಡಿಯಾ ಸಿಕ್ಕಿರುತ್ತೆ. ಜಸ್ಟ್ ಒಂದು ½ ಆನ್ ಅವರ್ ಯೂಸ್ ಮಾಡಿ, ಇಲ್ಲ ನಿಮ್ಗೆ ಇನ್ನೂ ಹೆಚ್ಚಿಗೆ ಟೈಮ್ ಇತ್ತು ಅಂದರೆ 1 ಅವರ್ ಸ್ಪೆಂಡ್ ಮಾಡ್ಕೊಳ್ಳಿ. ಮನೇನ ನಿಜವಾಗ್ಲೂ ನೀವು ತುಂಬಾ ನೀಟಾಗಿ ಇಟ್ಕೋಬೋದು.
ನಾರ್ಮಲಾಗಿ ನಾನು ಆಲೂಗೆಡ್ಡೆ ಈರುಳ್ಳಿ ಎಲ್ಲ ಆದಷ್ಟು ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ಬಿಟ್ಟೇ ಬ್ಯಾಸ್ಕೆಟಲ್ಲಿ ಸ್ಟೋರ್ ಮಾಡ್ತೀನಿ. ಯಾಕೆಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಆಲೂಗೆಡ್ಡೆಯಲ್ಲಿ ಒಂದೊಂದು ಮಣ್ಣು ತುಂಬ ಬಂದುಬಿಟ್ಟಿರುತ್ತೆ. ಸೊ ಹಾಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡಿ ಒರೆಸ್ಬಿಟ್ಟೇ ನಾನು ಬ್ಯಾಸ್ಕೆಟಲ್ಲಿ ಸ್ಟೋರ್ ಮಾಡ್ತೀನಿ. ಈರುಳ್ಳಿನೂ ಅಷ್ಟೇ, ಆದಷ್ಟು ಸಿಪ್ಪೆಗಳೆಲ್ಲ ಎಷ್ಟಾಗುತ್ತೆ ಅಷ್ಟು ಜೊಳ್ಳು ಸಿಪ್ಪೆಗಳನ್ನೆಲ್ಲ ತೆಗೆದುಬಿಟ್ಟು ಆಮೇಲೆ ಸ್ಟೋರ್ ಮಾಡ್ತೀನಿ. ಅವಾಗ ಅಷ್ಟು ಗಲೀಜಾಗಲ್ಲ. ಆದರೂ ಸಹ ತಿಂಗ್ಳಿಗೆ ಒಂದು ಸತಿ ನಾನು ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಸೊ ನಿಮ್ಮದೇ ಆದಂತಹ ಒಂದು ಕ್ಲೀನಿಂಗ್ ರೂಟೀನ್ ಇದ್ದೇ ಇರುತ್ತೆ. ಬಟ್ ಲೇಸಿನೆಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ನಾವು ಕೆಲಸ ಮಾಡೋದ್ರಿಂದ ನಾವೂ ಆ್ಯಕ್ಟಿವ್ ಆಗಿರ್ತೀವಿ, ಪ್ಲಸ್ ಮನೆಯೂ ಸಹ ಕ್ಲೀನಾಗಿರುತ್ತೆ. ನನ್ನ ಕ್ಲೀನಿಂಗ್ ರೂಟೀನಲ್ಲಿ ನಾನು ಈ ಬಲ್ಬ್ಗಳು, ಸ್ವಿಚ್ ಬೋರ್ಡ್ನ ಕೂಡ ನಾನು ಆವಾಗವಾಗ ಒರೆಸ್ಕೊಳ್ತಾ ಇರ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ ತಿಂಗ್ಳಿಗೊಂದು ಸತಿ ಎಲ್ಲ ಬಲ್ಬ್ಸ್ನ, ಸ್ವಿಚ್ ಬೋರ್ಡ್ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ. ಬಟ್ ಸಮ್ಟೈಮ್ಸ್ ಕೆಲಸದ ಒತ್ತಡದಿಂದ ಆದಷ್ಟು ಟ್ರೈ ಮಾಡ್ತೀನಿ ತಿಂಗ್ಳಿಗೊಂದು ಸತಿ. ಬಟ್ ಒಂದೊಂದು ಸತಿ ಮಿಸ್ ಆದರೆ ಯೋಚನೆ ಮಾಡೋದು ಬೇಡ. ಅಯ್ಯೋ ಕ್ಲೀನ್ ಮಾಡ್ಕೊಳ್ಳಿಲ್ವಲ್ಲ, ಮಿಸ್ ಮಾಡ್ಕೊಂಡ್ವಲ್ಲ, ಈ ಥರ ಏನು ಬೇಡ. ಆಯಿತು, 1 ತಿಂಗಳಿಗಾಗಿಲ್ವಾ, 1.5 ತಿಂಗಳಿಗಾದ್ರೂ ನಾವು ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಸ್ವಿಚ್ ಬೋರ್ಡು ಮತ್ತು ಬಲ್ಬ್ಗಳು, ಆಮೇಲೆ ಚಿಮ್ನಿ, ಇದೆಲ್ಲನೂ ಆದಷ್ಟು ತಿಂಗ್ಳಿಗೊಂದು ಸತಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಮನೆ ಸಹ ತುಂಬಾ ನೀಟಾಗಿ ಕಾಣಿಸುತ್ತೆ. ಇವತ್ತು ನಾನು ನಿಮಗೆ ಬರೀ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಮಾತ್ರ ಅಲ್ಲ, ಹೋಮ್ ಡೆಕೋರ್ ಬಗ್ಗೆ ಕೂಡ ನಾನು ಇವತ್ತು ಹೇಳ್ತಾ ಇದ್ದೀನಿ. ಇವಾಗ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಟೇಬಲ್ನ ನಾನು ಅಮೆಝಾನಿಂದ ಪರ್ಚೇಸ್ ಮಾಡಿದೆ. ನಾನು ಲಿಂಕ್ನ ಬೇಕಾದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಬಟ್ ಇದನ್ನು ನಾನು
ಲೋಕಲ್ ಈ ಸ್ಟ್ರೀಟ್ ವೆಂಡರ್ಸ್ ಹತ್ರ ನಾನು ತಗೊಂಡೆ. ಇದು ಸೆರಾಮಿಕ್ದು. ನಂದು ಒಂದು ಗಿಡನ ಮನೆ ಒಳಗಡೆ ಬೆಳೆಸಿದ್ದೆ, ಸೊ ಅದನ್ನು ಅದ್ರ ಒಳಗಡೆ ಇಡೋಣ ಅಂದ್ಬಿಟ್ಟು ನಾನು ತೊಗೊಂಡೆ. ಸೊ ಬನ್ನಿ ಇದನ್ನು ಯಾವ ರೀತಿ ನಾನು ಡೆಕೋರಾಗಿ ಮಾಡ್ತೀನಿ ಮನೆ ಒಳಗಡೆ ಅಂತ ತೋರಿಸ್ತೀನಿ. ಮನೇನ ನಾವು ಅಂದವಾಗಿ ಸ್ವಚ್ಛವಾಗಿ ಇಟ್ಕೋಬೇಕಂದ್ರೆ ಕ್ಲೀನಿಂಗ್ ಆ್ಯಕ್ಟಿವಿಟೀಸ್ ಜೊತೆಗೆ ನಾವು ಮನೇನ ಡೆಕೋರಾಗಿ ಇಟ್ಕೋಬೇಕು. ಸ್ವಲ್ಪ ಸುಂದರವಾದಂತಹ ವಸ್ತುಗಳನ್ನ ಅವಾಗವಾಗ ತಂದು ಮನೇಲಿಡೋದ್ರಿಂದ ಮನೆಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮತ್ತು ನಮಗೂ ಸಹ ಮನೇಲಿ ಸ್ವಲ್ಪ ಚೇಂಜಸ್ ಕಾಣಿಸ್ತಾ ಇರುತ್ತೆ. ನಾರ್ಮಲಾಗಿ ಇದಕ್ಕೆಲ್ಲ ನಮಗೆ ಆದಂತಹ ಕೆಲವೊಂದು ಇಂಟ್ರೆಸ್ಟ್ ಅಂತೂ ಖಂಡಿತವಾಗ್ಲೂ ಬೇಕೇ ಬೇಕು. ಸೊ ನನಗೆ ಹೋಮ್ ಡೆಕೋರಲ್ಲಿ ತುಂಬಾ ಇಂಟ್ರೆಸ್ಟ್ ಇರೋದರಿಂದ ನಾನು ಅವಾಗವಾಗ ಒಂದು ಸ್ವಲ್ಪ ಚೇಂಜಸ್ಗಳನ್ನ ನಾನು ಮಾಡ್ತಾಯಿರ್ತೇನೆ. ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಹಿತ್ತಾಳೆ, ಇದು ಬಂದ್ಬಿಟ್ಟು ಹಿತ್ತಾಳೆ ದೀಪ. ಇದನ್ನು ನನಗೆ ಒಂದು ಯಾವುದೋ ಫಂಕ್ಷನಲ್ಲಿ ಗಿಫ್ಟಾಗಿ ಕೊಟ್ಟರು. ಸೊ ನಾನು ಇದನ್ನು ಮನೇಲಿ ಡೆಕೋರಾಗಿ ಯೂಸ್ ಮಾಡ್ತಾಯಿದ್ದೀನಿ. ಮತ್ತು ನಮ್ಮ ಮನೇಲಿ ನಮ್ಮ ಅಮ್ಮನ ಕಾಲದಲ್ಲಿ ಯೂಸ್ ಮಾಡ್ತಿದ್ದಂತಹ ಹಿತ್ತಾಳೆ ದೀಪಾಲೆ ಕಂಬಗಳಿದ್ವು. ಅದು ಸುಮ್ಮನೆ ಮನೇಲಿ ಹಾಗೆ ಇಟ್ಟಿದ್ದೆ. ಸೊ ಅದನ್ನು ಕೂಡ ಡೆಕೋರಾಗಿ ಯೂಸ್ ಮಾಡೋಣ ಅಂದ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀನಿ. ನಾರ್ಮಲ್ಲಾಗಿ ಹಿತ್ತಾಳೆ ಸಾಮಾನುಗಳು ಡೆಕೋರ್ಗೆ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಬ್ಯೂಟಿಫುಲ್ಲಾಗಿ ಸಹ ಇರುತ್ತೆ. ಡೆಕೋರಲ್ಲಿ ನೀವು ಪ್ಲ್ಯಾನ್ಸ್ಗಳನ್ನ ಕೂಡ ಯೂಸ್ ಮಾಡ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಫಿಲೋಡೆಂಡ್ರಾನ್ ಒಂದು ಯೂಸ್ ಮಾಡ್ತಿದ್ದೆ, ಬಟ್ ಅದು ಯಾಕೋ ಮನೆ ಒಳಗಡೆ ಬೆಳೀತಾ ಇರಲಿಲ್ಲ. ಸಾರಿ, ಫಿಲೋಡೆಂಡ್ರಾನ್ ಅಲ್ಲ, ಇದು ಫಿಲೋಡೆಂಡ್ರಾನು. ಮಾನ್ಸ್ಟೆರಾ ಒಂದು ಪ್ಲ್ಯಾಂಟ್ನ ನಾನು ಮನೆ ಒಳಗಡೆ ತಂದಿಟ್ಟೆ, ಬಟ್ ಏನು ಅಂತ ಗೊತ್ತಿಲ್ಲ, ಶೇಡ್ ಕಮ್ಮಿ ಆಯಿತು, ಲೈಟ್ ಕಮ್ಮಿ ಆಯಿತು, ಏನೋ ಅಂತ ಗೊತ್ತಿಲ್ಲ. ಸೊ ಅದು ಮನೆ ಒಳಗಡೆ ಅಷ್ಟು ಚಿಗುರ್ತಾ ಇರಲಿಲ್ಲ. ಸೊ ಹಾಗಾಗಿ ಇದು ಲೆಮನ್ ಕಲರ್ ಇರೋವಂಥ ಫಿಲೋಡೆಂಡ್ರಾನು ತುಂಬಾ ಬ್ಯೂಟಿಫುಲ್ ಆಗಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಸೊ ಅದನ್ನು ನಾನು ಇವಾಗ ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಡೆಕೋರ್ಗೋಸ್ಕರ. ಸೊ ಫೈನಲಿ ಈ ನನ್ನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೀವು